ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 9ನೇ ವಚನ. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸು ತೂಕಡಿಕೆ. ಹಲ್ಲೆಲೂಯ. ಇನ್ನು ಕೊಂಚ ನಿದ್ದೆಗಾಗಿ ಕೈ ಅಂದುಕೊಳ್ಳುವೆಯಾ? ಸೊ ಪ್ರಿಯರೇ, ನಾವಿಲ್ಲೇನು ನೋಡ್ತಾ ಇದ್ದೇವೆ? ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಹಲ್ಲೆಲೂಯ. ದೇವರು ನಮ್ಮನ್ನು ಆತನ ಪ್ರಸನ್ನತೆ, ಆತನ ಅಗ್ನಿ ಅಭಿಷೇಕ ನಮ್ಮ ಮೇಲೆ ಸುರಿಸಬೇಕನ್ನೋದಕ್ಕಾಗಿ ಎಲ್ಲ ಸಮಯದಲ್ಲೂ ಕೂಡ ಆತನು ಕಾದಿರ್ತಾನೆ ಪ್ರಿಯರೇ. ಹಲ್ಲೆಲೂಯ. ನೀನು ಎಷ್ಟೋ ದುಃಖದಿಂದಿರ್ಬೋದು, ನೀನು ಎಷ್ಟೋ ಕಣ್ಣೀರಿನಿಂದಿರ್ಬೋದು, ಪ್ರತಿಯೊಂದು ಹನಿನೂ ಕೂಡ ಆತನು ಲೆಕ್ಕ ತೀರಿಸ್ತಾನೆ. ನೀನಿವತ್ತು ಅಳ್ತಾ ಇರ್ಬೋದು, ನೀನಿವತ್ತು ದುಃಖ ಪಡ್ತಾ ಇರ್ಬೋದು, ನಿನ್ನ ಪ್ರತಿಯೊಂದು ಹನಿಗೂ ಕೂಡ ಆತನು ಲೆಕ್ಕ ಇಟ್ಕೊಂಡಿದ್ದಾನೆ. ಸರಿಯಾದ ಸಮಯಕ್ಕೆ ನಿನಗೆ ತಲುಪಿಸ್ಬೇಕಿರೋದಕ್ಕಾಗಿ ಆತನು ಉದ್ದೇಶಪೂರ್ವಕವಾಗಿ ಯೋಜನೆ ಇಟ್ಕೊಂಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ನೀನು ಅನ್ಕೋಬೋದು, ದೇವ್ರನ್ನ ನೋಡ್ತಾ ಇಲ್ಲ ಅಂತ ನೀನು ಅನ್ಕೋಬೋದು. ನೀನು ಕ್ರಿಶ್ಚಿಯನ್ನೇ ಆಗಿರ್ಬೋದು ಅಥವಾ ನೀನು ಹಿಂದೂಸೇ ಆಗಿರ್ಬೋದು. ಇಲ್ಲಿ ಕ್ರಿಶ್ಚಿಯನ್ ಬೇರೆ ಅಲ್ಲ, ಹಿಂದೂಸು ಬೇರೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಕ್ರಿಶ್ಚಿಯನ್ ಅಂದರೆ ಪ್ರಿಯರೇ, ನಿಜವಾದ ದೇವರನ್ನ ಅರಿತುಕೊಂಡು ದೇವರ ಕಡೆಗೆ ರಕ್ಷಣಾ ಮಾರ್ಗದಲ್ಲಿ ಇದ್ದಾರೆ, ಅದು ಕ್ರಿಶ್ಚಿಯನು. ಅನ್ಯ ಜನಗಳು ಹಿಂದೂಸ್ ಅಂದರೆ ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕ್ರಿಶ್ಚಿಯನ್ಸು ಬೇರೆ ಅಲ್ಲ, ಹಿಂದೂಸು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ ಪ್ರಿಯರೇ. ಹಲ್ಲೆಲೂಯ. ನಾವೆಲ್ಲರೂ ಒಂದೇ. ಸೊ ನಾವೇ ಮಾಡ್ಕೊತಾ ಇದ್ದೇವೆ. ನಾವು ಕ್ರಿಶ್ಚಿಯನ್ಸು, ನೀವು ಹಿಂದೂಸು, ನೀವು ಮುಸ್ಲಿಂ, ನೀವು ಹಲ್ಲೆಲೂಯ, ಅದನ್ನು ಇದನ್ನು ಏನೇನೇನೋ ಎಕ್ಸ್ಟ್ರಾ ನಾವೇ ಹೇಳ್ಕೊತಿದ್ದೇವೆ. ಸೊ ಅದು ತಪ್ಪು. ಹಲ್ಲೆಲೂಯ. ಯಾರಿಗಾದರೂ ಪ್ರಾರ್ಥನೆ ಮಾಡಿದ್ರೆ ಕೇಳ್ತಾರೆ, ನಾವು ಹಿಂದೂಸು, ನಿಮ್ಮ ಪ್ರಾರ್ಥನೆ ನಾವು ಮಾಡ್ಬೋದಾ? ನಮ್ಮ ಮನೇಲೂ ಕೂಡ ಮಾಡ್ಕೋಬೋದಾ? ಸ್ವತಃ ಮಾಡ್ಕೋಬೋದು. ನೀನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೋಬೋದು ಪ್ರಿಯರೇ. ಹಲ್ಲೆಲೂಯ. ದೇವರಿರೋದಕ್ಕೆ ಯಾಕೆ ಗೊತ್ತಾ? ದೇವರು ನಮಗೆ ಯಾಕೆ ಗೊತ್ತಾ ಕರೆಯುತ್ತಿರೋದು? ನೀನು ಪಾಪಗಳಲ್ಲಿದ್ದೀಯೇನೋ, ನೀನು ಶಾಪಗಳಲ್ಲಿದ್ದೀಯೇನೋ, ನೀನು ನೋವಿನಲ್ಲಿ, ದುಃಖದಲ್ಲಿ, ಬಾಧದಲ್ಲಿ, ಹೇಳಿಕೊಳ್ಳಲಾರದ ಸಮಸ್ಯೆದಲ್ಲಿ ಇದ್ದಿದ್ದೀಯೇನೋ. ಹಲ್ಲೆಲೂಯ. ಎಲ್ಲ ನಿನ್ನ ಬಂಧನಗಳು, ಕಟ್ಟಲ್ಪಟ್ಟ ಬಂಧನಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ಬಿಚ್ಚೋದಕ್ಕಾಗಿಯೇ ದೇವರು ನಿನ್ನನ್ನು ಕರೀತಾ ಇದ್ದಾನೆ. ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ಆತನು ನಿನ್ನ ಕೂಗಿ ಕರೆದಿದ್ದಾನೆ. ನಿನ್ನ ಹೆಸರಿಡಿದು ಕರೆದಿರುವ ಸಮಯದಲ್ಲಿ, ತಂದೆ ನಾನು ಇದ್ದೇನೆ ಅಂತ ಹೇಳ್ಬಿಟ್ಟು ನೀನು ಹೇಳಬೇಕಾಗಿದೆ. ಅದನ್ನು ಬಿಟ್ಟು ನನಗೆ ಬೇಡಪ್ಪ ಅಂತ ನೀನು ಇವತ್ತು ಹೇಳಿದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯ, ನಾಳೆ ನೀನು ನರಕದಲ್ಲಿ ಹೋಗಿ ನನಗೆ ನರಕ ಬೇಡಪ್ಪ ಏಸಪ್ಪ ಅಂತೀಯ. ಅವಾಗ ಯಾರು ಕೇಳ್ತಾರೆ ನಿನ್ನನ್ನು? ಯಾರು ಕೇಳೋರಿದ್ದಾರೆ ನಿನ್ನನ್ನು? ಬ್ರದರ್ ಆ್ಯಂಡ್ ಸಿಸ್ಟರ್. ಸೊ ಅದಕ್ಕೆ ದೇವರನ್ನ ಕರಿತಾ ಇದ್ದಾನೆ. ದೇವರನ್ನ ಯಾವ ರೀತಿ ಕರಿತಾ ಇದ್ದಾನೆ ಗೊತ್ತಾ? ಹಲ್ಲೆಲೂಯ. ನಮ್ಮ ತಂದೆ ತಾಯಿಗಳು ಇರ್ತಾರೆ. ಸೊ ನಾವು ಎಲ್ಲಿಗಾದರೂ ಹೋಗಿ ಅವರನ್ನು ಆಟಾಡಿಸ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲಾದರೂ ಬಚ್ಚಿಟ್ಕೊಂಡಿರ್ತೇವೆ. ಸೊ ನಮ್ಮನ್ನು ಹೆಸರಿಡಿದು ನಮ್ಮ ತಂದೆ ತಾಯಿ ಎಷ್ಟು ಪ್ರೀತಿಯಿಂದ ಕರಿತಾರಲ್ವ, ಎಲ್ಲಿದ್ದೀಯಾ ನನ್ನ ಮಗುವೆ, ಎಲ್ಲಿದ್ದೀಯಾ ನನ್ನ ಕಂದ ಅಂತ. ಸೊ ಅದೇ ರೀತಿಯಾಗಿ, ಕಂದ ಬಾ ನನ್ನ ಬಳಿಗೆ ಅಂತ ನಿನ್ನ ಹೆಸರಿಡಿದು ಕರೆದಿದ್ದಾರೆ. ಹಲ್ಲೆಲೂಯ. ನಿಮ್ಮ ಹೆಸರಿಡಿದು ಕರೆದಿದ್ದಾರೆ ಪ್ರಿಯರೇ. ನಿಮ್ಮ ಪ್ರತಿಯೊಬ್ಬ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಸೊ ದೇವರಿಗೆ ಅದು ಗೊತ್ತಿದೆ. ನಿಮ್ಮ ಪ್ರತಿಯೊಬ್ಬರು ಹಿಂದೂಸ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ದೇವರು ನಿಮ್ಮನ್ನು ಆತನ ಬಾಯಿಂದ ಕರೆದಿದ್ದಾನೆ, ಕಂದ ಎಲ್ಲಿದ್ದೀಯ ಬಾ ಅಂತ. ಸೊ ಆಗ ನೀನು ನಾನಿದ್ದೇನೆ ತಂದೆ ಅಂತ ಹೇಳ್ತೀಯ, ಅಥವಾ ನನಗೆ ಬೇಡಪ್ಪ ಅಂತ ಬಿಟ್ಟು ಹೋಗ್ತೀಯ. ಹಲ್ಲೆಲೂಯ. ನಮ್ಮ ತಂದೆ ತಾಯಿಗೆ ನಾವು ಬಚ್ಚಿಟ್ಕೊಂಡ ಸಮಯದಲ್ಲಿ ಅವರು ಬಂದು ನಮ್ಮನ್ನು ಹುಡುಕಿದಾಗ, ನಾನು ಇಲ್ಲಿದ್ದೀನಿ ಅಂತ ನೀವು ಹೇಳ್ತೀರಾ. ಸೊ ಆ ಸಮಯದಲ್ಲಿ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ಅಲ್ವಾ, ಒಂದು ಆಟದಲ್ಲಿ. ಹಲ್ಲೆಲೂಯ. ನನ್ನ ಮಗಳು ಬಚ್ಚಿಟ್ಕೊಂಡಿದ್ದಾರೆ ನಾನು ನೋಡಿ ಅಂತ ಹೇಳ್ಬಿಟ್ಟು ನಾವು ಅವರು ಕೂಗಿದಾಗ ಎಷ್ಟು ಚಂದದಿಂದ, ಅದು ಒಂಥರ ಅನುಭವನೇ ಬೇರೆ ಇರುತ್ತೆ. ಆ ರೀತಿಯಾಗಿ ನಿನಗೆ ಅನುಭವ ಆದಾಗ ಸ್ವತಃ ತಂದೆಯಾದ ಕರ್ತನೇ ನನ್ನ ಕರಿತಾ ಇದ್ದಾನೆ ಅಲ್ವಾ, ಮಗನೇ ಮಗಳೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಹೊರೆ ಹೊತ್ತವರೇ, ಕಷ್ಟಪಡುವವರೇ, ನೀವೆಲ್ಲರ ಸಮೇತ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನಂತ ನಿಮ್ಮನ್ನು ಕರೀತಾ ಇದ್ದಾನೆ.
ಹಲ್ಲೆಲೂಯಾ. ನಮ್ಮ ತಂದೆ ತಾಯಿಗಳನ್ನು ಹೋಗಿ ನಾವು ಅಪ್ಪಿಕೊಂಡಾಗ ಎಷ್ಟು ನಮಗೆ ಸಮಾಧಾನ ಶಾಂತಿ ಸಿಗುತ್ತೋ, ಅದೇ ರೀತಿಯಿಂದ ನಮ್ಮ ಕರ್ತನಾದ ತಂದೆಯಾದ ದೇವರನ್ನು ಕೂಡ ನಾವು ಅಪ್ಪಿಕೊಂಡಾಗ ಸಮಾಧಾನ ಸಿಗುತ್ತೆ ಪ್ರಿಯರೇ. ಶಾಂತಿ, ನೆಮ್ಮದಿ ಸಿಗುತ್ತೆ, ಸಮೃದ್ಧಿ ಜೀವನ ಸಿಗುತ್ತೆ. ನಿನ್ನ ಯಾರಾದರೂ ಇವತ್ತು ನಿನ್ನ ಕಡೆಗಣಿಸಿರ್ಬೋದು, ಅವರು ನಿನ್ನ ವ್ಯಾಲ್ಯೂ ತಿಳ್ಕೊಂಡು ನಿನ್ನ ಹತ್ರ ಬರ್ತಾರೆ. ಪ್ರೀತಿಯ ಸಹೋದರ ಸಹೋದರರೇ, ಪಕ್ಕ ನಿನ್ನ ಹತ್ರ ಬಂದೇ ಬರ್ತಾರೆ ಯೇಸುವಿನ ನಾಮದಲ್ಲಿ. ಯಾಕೆಂದರೆ ನೀನು ನಿಜ ತಿಳ್ಕೊಂಡು ನಿಜವಾದ ದೇವರನ್ನ ಅರಿತುಕೊಂಡಾಗ ಅವರು ಸಹ ನಿನ್ನ ನಿಜವಾದ ಪ್ರೀತಿಯನ್ನು ಅರಿತುಕೊಂಡು ನಿನ್ನ ಬಳಿಗೆ ಬರ್ತಾರೆ. ಹಲ್ಲೆಲೂಯಾ, ನಿನ್ನ ಬಳಿಗೆ ಬಂದೇ ಬರ್ತಾರೆ. ಸೊ ಅದಕ್ಕೆ ಫಸ್ಟು ದೇವರು ಕರೆದಾಗ ದೇವರ ಕರೆಗೆ ಕಿವಿಗೊಡಿರಿ. ದೇವರು ನಿಮ್ಮನ್ನು ಹೆಸರಿಡಿದು ಕರೆದಾಗ ನೀವು ಆತನ ಬಳಿಗೆ ಬನ್ನಿರಿ. ನಿಮ್ಮನ್ನು ಯಾವ ರೀತಿಯಾಗಿ ಹೆಸರು ಹಿಡಿದು ಕರೀತಾನೆ, ಯಾವ ರೀತಿ ನಮ್ಮನ್ನು ಕರೀತಾನೆ. ಹಲ್ಲೆಲೂಯಾ. ಯಾವ ರೀತಿ ನಾವು ಹೋಗಬೇಕು, ಯಾವ ರೀತಿ ನಾವು ತಿಳ್ಕೊಬೇಕು ಅಂತ ಹೇಳ್ತೀರಾ. ಸೊ ಅದಕ್ಕೆ ನಾನು ಹೇಳ್ತೇನೆ, ಏನಂತ ಹೇಳಿದ್ರೆ, ಯಾರೋ ಒಬ್ಬ ಸೇವಕರ ಮುಖಾಂತರ, ಹಲ್ಲೆಲೂಯಾ, ನಮ್ಮಂಥ ಸೇವಕರ ಮುಖಾಂತರ, ನಮ್ಮಂಥ ಪಾಸ್ಟರ್ಗಳ ಮುಖಾಂತರ, ಹಲ್ಲೆಲೂಯಾ, ದೇವಜನಗಳ ಮುಖಾಂತರ, ಯಾರೋ ಒಬ್ಬ ಕ್ರಿಶ್ಚಿಯನ್ಸ್ ಮುಖಾಂತರ, ಅಥವಾ ಯಾರೋ ಒಬ್ಬರು ದೇವರ ಬಗ್ಗೆ ತಿಳ್ಕೊಂಡು, ಅವನು ಹಿಂದೂಸ್ ಆಗಿರ್ಬೋದು, ಆಕೆ ಹಿಂದೂಸ್ ಆಗಿರ್ಬೋದು, ಆದರೂ ಕೂಡ ದೇವರ ಬಗ್ಗೆ ತಿಳ್ಕೊಂಡು ರಕ್ಷಣಾ ಮಾರ್ಗದಲ್ಲಿ ಇರುವಾಗ ಅವರು ಸಹ ನಿನಗೆ ಬಂದು, ಅವರು ಸಮೇತವಾಗಿ ಕೂಡ ನಿನಗೆ ಬಂದು ದೇವರ ಬಗ್ಗೆ ತಿಳಿಸ್ತಿದ್ದಾರಂದರೆ ಅದೇ ದೇವರ ಕರೆ. ನಿಜವಾಗ್ಲೂ ದೇವರ ಕರೆ. ಯಾಕೆಂತ ಹೇಳಿದ್ರೆ ದೇವರನ್ನು ಆರಿಸಿ ತೆಗೆದಿದ್ದಾರೆ, ದೇವರನ್ನು ಹೆಸರಿಡಿದು ಕರೀತಾ ಇದ್ದಾರೆ. ಸೊ ನೀನು ಅಲ್ಲಿಗೆ ಹೋಗಬೇಕಾಗಿದೆ. ಅದನ್ನು ಬಿಟ್ಟು ನನಗೆ ಬೇಡ ಅಂತ ಹೇಳಿದ್ರೆ ನಿಜವಾಗಲೂ ಮುಂದೆ ಜೀವಿತ, ಸತ್ತ ನಂತರ ಜೀವಿತ ತುಂಬ ನರಕ ಇದೆ. ಹಲ್ಲೆಲೂಯಾ, ತುಂಬಾ ನರಕ ಇದೆ ಪ್ರಿಯರೇ. ಸೊ ಅದಕ್ಕೆ ನಾವೇನು ಮಾಡಬೇಕು, ಈಗ ನಿಜವಾದ ದೇವರನ್ನ ತಿಳ್ಕೊಂಡು ಅರಿತುಕೊಳ್ಳಬೇಕು. ಹಲ್ಲೆಲೂಯಾ. ಸೊ ನಾವು ನಿದ್ದೆ ಮಾಡ್ತಾ ಇರ್ತೀವಿ, ಎನಿ ಟೈಮ್ ನಿದ್ರೆಗೆ ಹೋಗ್ತಾ ಇರ್ತೇವೆ. ಸೊ ದೇವರ ಪ್ರಸನ್ನ ತಿಳಿತಿರುವಂಥ ಸಮಯದಲ್ಲೂ ಕೂಡ ಇರಲಿ ಬಿಡು, ನೆಕ್ಸ್ಟ್ ಟೈಮ್ ಮಾಡ್ಕೊಂಡ್ರು ಆಯಿತು, ಇರಲಿ ಬಿಡು, ಮಾರ್ನಿಂಗ್ ಮಾಡ್ಕೊಂಡ್ರು ಆಯಿತು, ಇರಲಿ ಬಿಡು, ಸಾಯಂಕಾಲ ಮಾಡ್ಕೊಂಡತ್ರು, ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ದೇವರ ಪ್ರಸನ್ನ ತಿಳಿತಿರುವಂಥ ಸಮಯದಲ್ಲಿ, ದೇವರು ನಿಮ್ಮ ಜೊತೆ ಮಾತಾಡಿರುವಂಥ ಸಮಯದಲ್ಲಿ, ಆ ಕ್ಷಣದಲ್ಲಿ ನೀವು ಪ್ರಾರ್ಥನೆಗೆ ಹೋಗಬೇಕಾಗಿದೆ. ಯಾಕೆ ಗೊತ್ತಾ? ನಿನ್ನ ಕಷ್ಟಗಳು, ನಿನ್ನ ಕಣ್ಣೀರು, ನಿನ್ನ ದುಃಖ, ಪ್ರತಿಯೊಂದು ನೋವು ಕೂಡ ಆ ಪ್ರಾರ್ಥನೆಯಲ್ಲಿ ಅಡಗಿದೆ, ಮುಚ್ಚಿಟ್ಕೊಂಡಿದೆ. ನಿನ್ನ ದುಃಖ ಸಮೇತವಾಗಿ ಅದನ್ನು ತೀರಿಸಬೇಕು, ನಿನ್ನ ಆಶೀರ್ವದಿಸಬೇಕು, ನಿನ್ನ ಅಭಿಷೇಕ ಸುರಿಸ್ಬೇಕು ಅಂತೇಳ್ಬಿಟ್ಟು ಆತನ ಕಾಯ್ತಾ ಇರ್ತಾನೆ. ಅದಕ್ಕೋಸ್ಕರ ನಿನ್ನನ್ನು ಆತನ ಎಚ್ಚರಿಸುವಾಗ ಎಚ್ಚೆತ್ತುಕೊಂಡು ಪ್ರಾರ್ಥನೆಗೆ ಹೋಗು, ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಆಗ ನಿನ್ನ ಜೀವಿತ ಬದಲಾಗುತ್ತೆ. ನೀನು ಆಗೋ ಪ್ರತಿಯೊಂದು ಹನಿ ಕೂಡ ಆತನ ಲೆಕ್ಕ ಕೊಟ್ಟೇ ಕೊಡ್ತಾನೆ. ಯಾವ ರೀತಿ ಲೆಕ್ಕ ಕೊಡ್ತಾನೆ ಗೊತ್ತಾ ಪ್ರಿಯರೇ? ಸೊ ಇದಕ್ಕೆ ನಾನು ಎಕ್ಸಾಂಪಲ್ ತೊಗೊಂಡು ಹೇಳ್ತೇನೆ. ಒಬ್ಬ ಅನ್ಯ ಜನ, ಹಲ್ಲೆಲೂಯಾ, ಅನ್ಯ ಜನ. ಸೊ ಅನ್ಯ ಜನ ಆಗಿದ್ದವನು ವಿಗ್ರಹ ಆರಾಧನೆ ಮಾಡ್ತಾ ಇರ್ತಾನೆ. ಗಂಡ ಹೆಂಡತಿ ಇಬ್ಬರು ಇರ್ತಾರೆ. ಸೊ ಆ ಕಡೆ ಗಮನ ಕೊಡಬೇಡ್ರಿ, ಈ ಕಡೆ ಗಮನ ಕೊಡ್ರಿ. ಇದು ದೇವರ ವಾಕ್ಯ. ಹಲ್ಲೆಲೂಯಾ. ದೇವರ ಮಾತು ಕೇಳಿಸ್ಕೊಳ್ಳುವಾಗ ನಾವು ಕಿವಿಗೊಟ್ಟು ನಮ್ಮ ಹೃದಯಗಳನ್ನ ತೆರೆದಿಟ್ಟು ನಾವು ಕೇಳಬೇಕು. ಆಗ ನಾವು ಹೃದಯದೊಳಗೆ ಹಾಕ್ಕೋತೇವೆ. ಹಲ್ಲೆಲೂಯಾ. ಆ ಕಡೆ ಈ ಕಡೆ ಗಮನ ಕೊಡಲಾರ್ದಂತೆ ದೇವರ ಗಮನಕ್ಕೆ ನಾವು ಹಲ್ಲೆಲೂಯಾ ಅರ್ಪಿಸಿಕೊಳ್ಳೋಣ. ಹಲ್ಲೆಲೂಯಾ. ಸೊ ಅದೇ ರೀತಿಯಿಂದ ಇಬ್ಬರು ಗಂಡ ಹೆಂಡ್ತಿ ಇರ್ತಾರೆ ಪ್ರಿಯರೇ. ಆಕೆಗೆ ತನ್ನ ಹೆಂಡ್ತಿಗೆ ಅದೇನೋ ಗುಳ್ಳೆ ಥರ ಬಂದಿರುತ್ತೆ. ಸೊ ಏನಂತಾರೆ ಗೊತ್ತಾ ಅದಕ್ಕೆ? ಅಮ್ಮ ಅದು ಇದು ಅಂತ ಹೇಳ್ತಾರೆ ಅನ್ಯ ಜನಗಳು. ಸೊ ಅದಲ್ಲ, ಅದು ಬಂದಿರೋ ಸಮಯದಲ್ಲಿ ಆತನು ಫುಲ್ಲು ವಿಗ್ರಹ ಆರಾಧನೆ ಮಾಡ್ತಾ ಇರ್ತಾನೆ. ಯಾಕೆ ಅಂತ ಹೇಳಿದ್ರೆ ಅದೇನೋ ದೇವರಿಗೆ ಪೂಜೆ ಮಾಡಿದ್ರೆ ಅದು ಹೋಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸಾಮಾನು ಕೂಡ ಅಲ್ಲಿರಬೇಕು ಪ್ರಾರ್ಥನೆ ಮಾಡೋಕ್ಕೆ. ಅವರಿಗೆ ಪೂಜೆ ಮಾಡಬೇಕಂದ್ರೆ ಆತನು ಬಡವ, ಆತನು ಏನು ಮಾಡ್ತಾನೆ? ಹಲ್ಲೆಲೂಯಾ. ಆತನು ದುಡ್ಕೊಂಬಂದು ಆತನು ಪ್ರತಿಯೊಂದು ಸಾಮಾನು ಕೂಡ ಪೂಜೆ ಮಾಡೋದಕ್ಕೆ ತರ್ತಾನೆ. ತನ್ನ ಹೆಂಡತಿಗೆ ಹಣ್ಣು ಕೂಡ ತಂದಿರ್ತಾನೆ. ಸೊ ಆ ಸಮಯದಲ್ಲಿ ಒಂದೇ ಸಾಮಾನು ಮಿಸ್ಟೇಕ್ ಆಗಿರುತ್ತೆ. ಆಗ ಏನು ಮಾಡ್ತಾನೆ? ದುಡ್ಡಿರೋದಿಲ್ಲ, ತನ್ನ ಹೆಂಡತಿಗೆ ಹಣ್ಣು ತಂದಿರ್ತಾನೆ. ಸೊ ಅದನ್ನು ಮಾರಿಬಿಟ್ಟು, ಹಲ್ಲೆಲೂಯಾ, ಅದನ್ನು ಮಾರಿಬಿಟ್ಟು ಆ ಪೂಜೆ ಮಾಡ್ತಾನೆ. ಅದನ್ನು ಮಾರಿಬಿಟ್ಟು ದುಡ್ಡು ತೊಗೊಂಡು ಆ ಸಾಮಾನು ತಂದು ಆ ದೇವರಿಗೆ ಪೂಜೆ ಮಾಡ್ತಾನೆ. ಏನೂ ಪ್ರಯೋಜನ ಆಗೋದಿಲ್ಲ. 3 ದಿನ ಕಂಟಿನ್ಯೂಸ್ ಆಗಿ ಹಂಗೇ ಮಾಡ್ತಾ ಇರ್ತಾನೆ.
ಎಂಥದ್ದು ಪ್ರಯೋಜನ ಆಗಿರೋದಿಲ್ಲ. ಆ ಸಮಯದಲ್ಲಿ ಒಬ್ಬ ಸೇವಕರು ನೋಡ್ತಾ ಇರ್ತಾನೆ, ಆತ ಕಷ್ಟಪಡೋದನ್ನು ನೋಡ್ತಾ ಇರ್ತಾನೆ, ಆತನು ವಿಗ್ರಹ ಆರಾಧನೆ ಮಾಡೋದನ್ನು ನೋಡ್ತಾ ಇರ್ತಾನೆ. ಪಾಸ್ಟ್ರಿಗೆ ಏನು ಅನ್ನಿಸ್ತಿರುತ್ತೆ ಅಂದರೆ ಒಂದು ಹುಚ್ಚುತನ ಅನ್ನಿಸ್ತಾ ಇರುತ್ತೆ ಪ್ರಿಯರೇ. ಯಾಕೆಂತ ಹೇಳಿದ್ರೆ ಆತನು ವಿಗ್ರಹ ಆರಾಧನೆ ಮಾಡ್ತಾ ಇರ್ತಾನೆ, ದೇವರಿಗೆ ಕೇಳ್ಕೊತಾ ಇರ್ತಾನೆ, ಕಣ್ಣೀರು ಇಡ್ತಿರ್ತಾನೆ, ಅವ್ರ ದೇವರನ್ನು ಕೇಳ್ಕೊತಿರ್ತಾನೆ, ಕಣ್ಣೀರು ಇಡ್ತಿರ್ತಾನೆ. ಅದೆಲ್ಲ ಆಗ್ಬಿಟ್ಟು ಅಂತೇಳ್ಬಿಟ್ಟು ತನ್ನ ರಕ್ತವನ್ನು ಕೂಡ ಅರ್ಪಿಸೋದಕ್ಕೆ ಮುಂದಾಗ್ತಾನೆ. ತನ್ನ ಕೈಲಿರೋ ರಕ್ತವನ್ನು, ಅದೇನೋ ತ್ರಿಶೂಲ ಇದ್ದಂಗೆ ಇರುತ್ತೆ, ಸೊ ಅದ್ರ ಮೇಲೆ ಕೈ ಇಟ್ಟು ನಾನು ಅರ್ಪಿಸ್ತೇನೆ, ನನ್ನ ಹೆಂಡ್ತಿನ ಹುಷಾರು ಮಾಡು ಅಂತೇಳ್ಬಿಟ್ಟು ಹುಚ್ಚುತನದಿಂದ ಮಾಡ್ತಾ ಇರೋದು ಪಾಸ್ಟರ್ ನೋಡಿ ಸಹಿಸ್ಕೊಳ್ಳಾರ್ದೆ ಪರಿಶುದ್ಧಾತ್ಮ ಅವರಿಗೆ ತಿಳಿಸಿಕೊಡುತ್ತೆ, ಮಗನೇ ಹೋಗಿ ಆ ಮಗನಿಗೆ, ಆ ಮುದ್ದ ಮಗನಿಗೆ ಸುವಾರ್ತೆ ಸಾರು, ಹಲ್ಲುಯ್ಯ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳು ಅವನಿಗೆ, ಅವನು ಹುಚ್ಚುತನ ನೋಡು ಅಂತ ಹೇಳಿದಾಗ ಸೇವಕರ ಮುಖಾಂತರ ಹೋಗಿ ಸೇವಕರು ಹೇಳ್ತಾರೆ, ಯಾಕಪ್ಪ ಈ ರೀತಿ ಮಾಡ್ತಾ ಇದ್ದೀಯಾ ಅಂತಂದಾಗ, ನನ್ನ ಹೆಂಡ್ತಿಗೆ ಹುಷಾರಿಲ್ಲ ಸರ್, ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ನೋಡು, ನೀನು ಮಾಡ್ತಾ ಇದ್ದೀಯಾ, ಆದರೆ ನಾನು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ, ನೀನು ಮಾಡ್ತಾ ಇರೋದು ನನಗೆ ಹುಚ್ಚುತನ ಅನ್ನಿಸ್ತಾ ಇದೆ ಕಣೋ ಅಂತ ಹೇಳಿದಾಗ, ಏನು ಸಾರ್ ನೀವು ಹಿಂಗೆ ಮಾತಾಡ್ತಿದ್ದೀರಲ್ಲ, ನಮ್ಮ ದೇವ್ರಿಗೋಸ್ಕರ ಪೂಜೆ ಮಾಡಿದ್ರೆ ನಮ್ಮ ದೇವ್ರು ವರ ಕೊಡ್ತಾರೆ ಸಾರ್ ಅಂತ ಹೇಳ್ತಾನೆ. ನೋಡಪ್ಪ, ನಿನಗೆ ದೇವ್ರು ನೀನು ಎಷ್ಟು ಪೂಜೆ ಮಾಡಿದ್ರು ನಿನಗೆ ವರ ಕೊಡೋದಿಲ್ಲ. ಹಲ್ಲೆಲೂಯಾ. ನಿನ್ನ ಹೆಂಡ್ತಿ ಮಾರ್ಪಡೋದಿಲ್ಲ. ಆಕಿನ ನೋಡು, ಆಕಿನ ಸ್ಥಿತಿ ನೋಡ್ತಾ ಇದ್ದರೆ ಇವತ್ತು ನಾಳೆ ಅನ್ನೋ ರೀತಿಯಾಗಿ ಆ ಹೆಣ್ಮಗಳು ಬಿದ್ದಿದ್ದಾಳೆ. ನೀನು ಅದನ್ನೆಲ್ಲ ಬಿಟ್ಟು ಹೋಗಿ ಆ ದೇವರಿಗೆ ಪೂಜೆ ಮಾಡ್ತಿದ್ದೀಯಾ, ಅದ್ರಾಗ ಬೇರೆ ನಾನು ಎಲ್ಲ ನೀನು ಗಮನಿಸ್ತಾನೆ ಇದ್ದೇನೆ, ಒಂದು ಸಾಮಾನು ಕೂಡ ಮಿಸ್ ಆಗಲಾರ್ದಂತೆ ದೇವರಿಗೆ ಪೂಜೆ ಮಾಡೋ ಸಾಮಾನು ತಂದಿದ್ದೀಯಾ. ಅದಲ್ಲದೆ ನಿನ್ನ ಹೆಂಡ್ತಿಗೆ ಕೊಟ್ಟಿರುವ ಹಣ್ಣು ಸಮೇತನೂ ಕೂಡ ಮಾರಿಬಿಟ್ಟು ಅದಕ್ಕೆ ಸಾಮಾನು ತೊಗೊಂಬಂದು ಸರಿಯಾದ ಸಮಯಕ್ಕೆ ಅಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀಯ, ಅಲ್ಲಿ ಪೂಜೆ ಮಾಡ್ತಾ ಇದೆಯಲ್ಲ. 3 ದಿನ ಕಂಟಿನ್ಯೂಸ್ ಆಗಿ ಮಾಡಿದೆ, ಏನಾದರೂ ಚೇಂಜಸ್ ಆಗಿದೆ ನಿನ್ನ ಹೆಂಡ್ತಿ ಸ್ಥಿತಿಯಲ್ಲಿ ಅಂತ ಕೇಳಿದಾಗ, ಇಲ್ಲ ಸರ್, ಬದಲಾಗುತ್ತೆ ಸರ್, ಇವತ್ತೆಲ್ಲ ನಾಳೆ ನಮ್ಮ ದೇವರು ಬದಲು ಮಾಡ್ತಾರೆ ಸರ್ ಅಂದಾಗ, ನೋಡು ಇದೆಲ್ಲ ನೀನು ಮಾಡ್ತಾ ಇರೋದು ಹುಚ್ಚುತನ ಅನ್ನಿಸ್ತಾ ಇದೆ ಕಣೋ, ನಾನು ಹೇಳ್ತೀನಿ ಅದನ್ನು ಕೇಳು ಅಂತ ಹೇಳಿದಾಗ ಆತನು ಹೇಳ್ತಾನೆ, ಏನು ಸರ್ ಅಂತ ಹೇಳ್ತಾನೆ. ಸೊ ನೀನು ಪ್ರಾರ್ಥನೆ ಮಾಡು, ಮುಂಜಾನೆ ಎದ್ದು ನೀನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡು, ಆಗ ನಿನಗೆ ಎಲ್ಲವೂ ಕೂಡ ಬದಲಾಗುತ್ತೆ ಅಂದಾಗ, ಸೊ ಆಗತ್ತೆ ಹೇಳ್ತಾನೆ. ಸರ್, ನೀವು ಹೇಳ್ದಂಗೆ ನಾನು 1 ವಾರ ಮಾಡ್ತೀನಿ, ನೀವೇನು ಹೇಳ್ತೀರ ನನಗೆ ಗೊತ್ತಿಲ್ಲ, ಬಟ್ ಆದರೆ ನನ್ನ ಹೆಂಡ್ತಿ ಹುಷಾರಾಗಬೇಕಂದ್ರೆ ನಾನು ಮಾಡಬೇಕು, ನಾನು ಮಾಡೇ ಮಾಡ್ತೀನಿ, ಆದರೆ 1 ವಾರ ತಡೆಯಲ್ಲ, ನನ್ನ ಹೆಂಡ್ತಿ ಹುಷಾರಾಗಿರಬೇಕು ಅಂತ ಹೇಳಿದಾಗ, ಖಂಡಿತ ಆಗ್ತಾಳೆ, ಆದರೆ ನಾನು ಹೇಳೋದು ಮಾಡು ಅಂತ ಹೇಳ್ತಾನೆ. ಏನು ಸರ್ ಅಂದಾಗ, ನೀನು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾ ಇರಬೇಕು. ಅದು ಮುಂಜಾನೆ 4 ಗಂಟೆ ಆಗ್ಬೋದು, 3 ಗಂಟೆ ಆಗ್ಬೋದು, 2 ಗಂಟೆ ಆಗ್ಬೋದು, 12 ಗಂಟೆ ಆಗ್ಬೋದು, 1 ಗಂಟೆ ಆಗ್ಬೋದು, ಎಷ್ಟು ಗಂಟೆ ಬೇಕಾದರೂ ಆಗೋದು ಮುಂಜಾನೆ ಅಂದರೆ ಆ ಸಮಯದಲ್ಲಿ ನೀನು ಪ್ರತಿನಿತ್ಯ ಕಣ್ಣೀರಿಂದ ಪ್ರಾರ್ಥನೆ ಮಾಡಬೇಕು. ನೀನು ಪ್ರತಿನಿತ್ಯ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದಾಗ ನಿನ್ನ ಒಂದೊಂದು ಹನಿ ಕೂಡ, ನಿನ್ನ ಹೆಂಡ್ತಿಗಾಗಿರುವ ಗುಳ್ಳೆಗಳು ನಿನ್ನ ಒಂದೊಂದು ಹನಿನೂ ಕೂಡ ಮಾರ್ಪಡಿಸುತ್ತೆ, ಮಾಯ ಮಾಡಿಬಿಡುತ್ತೆ ಅಂತ ಹೇಳ್ತಾನೆ ಸೇವಕರು. ಆಗ ಆತನಿಗೆ ಅರ್ಥ ಆಗೋದಿಲ್ಲ, ನಾನು ಕಣ್ಣೀರಿನಿಂದ ಇಷ್ಟಪರಿ ನಾನು ರಕ್ತನೇ ಸುರಿಸಿ ಅಲ್ಲಿ ವಿಗ್ರಹಾರಾಧನೆ ಮಾಡ್ತಾಯಿದ್ದೀನಿ, ಅಂದರೆ ಪೂಜೆ ಮಾಡ್ತಾಯಿದ್ದೀನಿ, ಬದಲಾಗ್ತಾ ಇಲ್ಲ. ಈ ಅಪ್ಪ ಬಂದು ಏನೋ ಹೇಳ್ತಿದ್ದಾನೆ, ಏನು ಬದಲಾಗುತ್ತೆ ಅಂತ ಆತನಿಗೊಂದು ಪ್ರಶ್ನೆ ಬರುತ್ತೆ. ಆಗ ಸೈತಾನ್ ಕೂಡ ಆತನಲ್ಲಿ ಕಾರ್ಯ ಮಾಡುತ್ತೆ, ಹಲ್ಲೆಲೂಯಾ, ಕಾರ್ಯ ಮಾಡುತ್ತೆ. ಯಾಕೆ ಆ ಸಮಯದಲ್ಲಿನೇ ಯಾಕೆ ಪ್ರಾರ್ಥನೆ ಮಾಡಬೇಕು, ಬೇರೆ ಸಮಯ ಇಲ್ವಾ ಅಂತ ಹೇಳಿದಾಗ, ದೇವರ ಸಮಯ ಯಾವಾಗ ನಮಗೆ ತಿಳಿಸಿಕೊಡ್ತಾರೋ ಗೊತ್ತಿಲ್ಲ, ನಮಗೆ ಯಾವಾಗ ದೇವರು ಮಾತಾಡ್ತಾರೋ ಗೊತ್ತಿಲ್ಲ. ಈ ಸಮಯದಲ್ಲಿ ಮಗನ ಮಗಳ ನೀನು ಪ್ರಾರ್ಥನೆ ಮಾಡಬೇಕು, ಇವರಿಗೆ ಸುವಾರ್ತೆ ಸಾರಬೇಕು ಅಂತ ಹೇಳಿದಾಗ ಸಡನ್ನಾಗಿ ನಾವು ಕೆಲಸ ಮಾಡಿಬಿಡ್ಬೇಕು. ಅಲ್ಲಿ ನಮಗೆ ಪ್ರತಿಫಲ ಇದೆ, ಅಲ್ಲಿ ನಮಗೆ ಶಾಂತಿ ನೆಮ್ಮದಿ ಇದೆ, ಅಲ್ಲಿ ನಮಗೆ ಯಶಸ್ಸು ಇದೆ ಪ್ರಿಯರೇ. ಸೊ ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಆತೇನು ಮಾಡ್ತಾನೆ, ಅಯ್ಯೋ ಈ ಟೈಮಲ್ಲಿ ಮಾಡ್ಬೇಕು, ಆ ಟೈಮ್ ಮಾಡ್ಬೇಕಂತ ಅದನ್ನು ಕ್ವಶನ್ ಮಾಡೋದಿಲ್ಲ. ಸರಿ ಸರ್, ನೀವು ಹೇಳ್ದಂಗೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಆತ ಏನು ಮಾಡ್ತಾನೆ, 1 ವಾರವರೆಗೂ ಕೂಡ ಆತನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಆತನಿಗೆ ಯಾವ ರೀತಿ ಪ್ರಾರ್ಥನೆ ಮಾಡಬೇಕನ್ನೋದು ಗೊತ್ತಿಲ್ಲ. ಏಸಪ್ಪ ಅಂತ ಇಷ್ಟೇ ಬಿಟ್ಟರೆ ಕಣ್ಣೀರು ಆಗ್ತಾ ಇರ್ತಾನೆ. ಯಾಕಂತ ಹೇಳಿದ್ರೆ ಅವ್ರು ಏನೋ ನನಗೆ ಹೇಳಿದ್ರು, ನಾನು ಅದಕ್ಕೆ ನೀನು ಮಾಡ್ತಾಯಿದ್ದೀನಿ, ನನಗೆ ನಂಬಬೇಕಂತಂದ್ರೆ ನಂಬ್ತಾಯಿದ್ದೀನಿ, ನನ್ನ ಹೆಂಡ್ತಿಗೆ ನೀನು ಹುಷಾರು ಮಾಡಬೇಕಂತ ಆತ ಪ್ರತಿದಿನವೂ ಕೂಡ ಕಣ್ಣೀರಿಂದ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಆತನಿಗೆ 1 ದಿನ ಕೆಲ್ಸಕ್ಕೆ ಹೋದರೆ ಮಾತ್ರನೇ ಆತನಿಗೆ ಊಟ. ಆದರೆ ಆತ ಏನು ಮಾಡ್ತಾನೆ, ನನ್ನ ಹೆಂಡ್ತಿ ಹುಷಾರಾಗಬೇಕಂದ್ಬಿಟ್ಟು ಹಗಲು ರಾತ್ರಿ 2 ರೀತಿಯಿಂದ ಪ್ರಾರ್ಥನೆ ಮಾಡ್ತಾನೆ.
ಹಲ್ಲೆಲೂಯಾ. ಹಗಲು ರಾತ್ರಿ 2 ರೀತಿಯಿಂದ ಪ್ರಾರ್ಥನೆ ಮಾಡ್ತಾನೆ. ಹಗಲು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಅಲ್ಲಿರುವ ಸುತ್ತ ಜನಗಳನ್ನೆಲ್ಲ ಬಂದ್ಬಿಟ್ಟು ಆತನಿಗೆ ಹಲವಾರು ಯೋಚನೆಗಳನ್ನು ಕೊಡ್ತಾರೆ. ಸೈತಾನ್ ಹಲ್ಲೆಲೂಯಾ, ಆ ರೀತಿಯಾಗಿ ಮಾಡ್ತಿ, ಈ ರೀತಿಯಾಗಿ ಮಾಡ್ತಿ ಅಂತ ಆತನ ಕೇಳೋದಿಲ್ಲ ಪ್ರಿಯರೇ. ಯಾಕೆಂತ ಹೇಳಿದ್ರೆ ಪಾಸ್ಟರ್ ಹೇಳಿದ್ದಾರೆ, ನಂಬಿಕೆಯಿಂದ ನೀನು ಮಾಡು, ಗುಣ ಹೊಂದುತ್ತಾಳೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಆತೇನು ಮಾಡ್ತಾನೆ, ಆ ಸಮಯದಲ್ಲೂ ಕೂಡ ಮಾಡ್ತಾನೆ. ಆತಗೆ ಗೊಂದಲ ಅನಿಸ್ಬಿಡುತ್ತೆ. ಸೊ ಮಧ್ಯರಾತ್ರಿ ಹಲ್ಲೆಲೂಯಾ, ಮುಂಜಾನೆ ಪ್ರಾರ್ಥನೆ ಮಾಡ್ತಾನೆ. ಆತಗೆ ಏನೋ ಒಂಥರ ವಿಶೇಷ ಅನಿಸುತ್ತೆ ಅದು. ಸೊ ಆ ಸಮಯದಲ್ಲಿ ಏನಾಗುತ್ತೆ, ಪ್ರತಿದಿನವೂ ಕೂಡ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಊಟನೂ ಕೂಡ ಬಿಟ್ಬಿಡ್ತಾನೆ. ಅದನ್ನು ಉಪವಾಸ ಪ್ರಾರ್ಥನೆ ಅಂದ್ರೇ ಏನು ಗೊತ್ತಿಲ್ಲ. ಬಟ್ ಹೇಳ್ಬೇಕಂದ್ರೆ ಇಲ್ಲಿ ನಮ್ಮ ಸೇವಕರು ಕೂಡ ನೀವು ಉಪವಾಸ ಪ್ರಾರ್ಥನೆ ಮಾಡು ಅಂತ ಹೇಳಿಲ್ಲ, ಬರೀ ನೀರು ಕುಡಿದ್ಬಿಟ್ಟೆ 1 ವಾರವರೆಗೂ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ಸೋಮವಾರದಿಂದ ಹಿಡಿದು ಭಾನುವಾರವರೆಗೂ ಕೂಡ 1 ವಾರ ಬರೀ ನೀರಷ್ಟೇ ಕುಡಿದು ತನ್ನ ಹೆಂಡತಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಪ್ರಿಯರೇ. ಸೊ ಇಲ್ಲಿ ನಾವು ಅದ್ಭುತ ಕಾರ್ಯ ಯಾವ ರೀತಿ ಆಗ್ತಂತ ಹೇಳ್ಬೇಕಂದ್ರೆ, ಆತನು ಎಷ್ಟು ಒಂದೊಂದು ಹನಿನಿಂದ ಪ್ರಾರ್ಥನೆ ಮಾಡ್ತಾ ಇರ್ತಾನಲ್ಲ, ಆತನ ಒಂದೊಂದು ಹನಿಸನ ಅವ್ರ ಹೆಂಡತಿಗೆ ಒಂದೊಂದು ಗುಳ್ಳೆಗಳು ಕೂಡ ಮಾಯ ಆಗಿಬಿಡುತ್ತೆ. ಹಲ್ಲೆಲೂಯಾ. ಒಂದೊಂದು ಹನಿ ಕೂಡ ಆತನ ಕಣ್ಣೀರಿಂದ ಒಂದೊಂದು ಮಾಡಿದ ಪ್ರಾರ್ಥನೆ ಗುಣ ಹೊಂದ್ಬಿಡ್ತಾಳೆ. ಸಂಪೂರ್ಣವಾಗಿ 1 ವಾರ ಬರೋದ್ರಾಗೆಲ್ಲ ಸಂಪೂರ್ಣವಾಗಿ ಒಳ್ಳೆ ರೀತಿಯಿಂದಾಗಿ ಆಕಿನ ಇರುವ ಎಲ್ಲ ಅನಾರೋಗ್ಯ ಸಮಸ್ಯೆ ತೀರಿಸ್ಬಿಡ್ತಾರೆ. ಸೊ ಆವಾಗ ಆತ ನಿಜವಾದ ದೇವರ ಬಗ್ಗೆ ತಿಳ್ಕೊತಾನೆ. ಹೋಗಿ ಸೇವಕರ ಹತ್ರ ಹೋಗಿ ಆತನ ಕಾಲಿಗೆ ಬಿದ್ದು ಕಣ್ಣೀರಿಂದ ಕೇಳ್ಕೊತಾನೆ, ನನಗೆ ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ವಂದನೆಗಳು ಸರ್ ಅಂತ. ಇನ್ನು ಯಾವ ರೀತಿಯಾಗಿ ಆತ ತಿಳಿಸ್ಬೇಕಲ್ಲ ಆ ರೀತಿ ಎಲ್ಲನೂ ತಿಳಿಸ್ಕೊಡ್ತಾನೆ. ಸೊ ಆಗ ನಿಜ ಜೀವಿತ ತಿಳ್ಕೊಂಡು ನಾನು ಈ ರೀತಿ ಪ್ರತಿಯೊಬ್ಬರು ಕೂಡ ಯಾರ್ಯಾರು ನಮ್ಮ ಓಣೆಯಲ್ಲಿದ್ದಾರೋ, ನಮ್ಮ ಅಕ್ಕಪಕ್ಕದ ಮನೆಯಲ್ಲಿದ್ದಾರೋ ಗೊತ್ತಿಲ್ಲ, ಇರ್ತಾರೆ ಸರ್, ಇದ್ದಾರೆ. ನಾನು ಅವ್ರಿಗೋಸ್ಕರ ಕೂಡ ಇವಾಗಲಿದ್ದ ಸರ್ ನಾನು ಈ ಥರನೇ ಪ್ರಾರ್ಥನೆ ಮಾಡ್ತೀನಿ ಸರ್ ಅಂತ ಹೇಳಿದಾಗ ಅವರು ದೇವರ ನಾಮಕ್ಕೆ ಸ್ತೋತ್ರ, ಇನ್ನೂ ಇದೇ ರೀತಿ ಮಾಡಪ್ಪ ಅಂತ ಹೇಳ್ತಾರೆ. ಸೊ ಆಗ ಅವರು ಈಗ ಗಂಡ ಹೆಂಡತಿ ಇಬ್ಬರು ಕೂಡ ರಕ್ಷಣಾ ಮಾರ್ಗದಲ್ಲಿ ಬರ್ತಾರೆ ಪ್ರಿಯರೇ. ಸೊ ಇದರಿಂದ ನಾವೇನು ತಿಳ್ಕೊಂಡಿವಿ ಗೊತ್ತಾ, ನೀನು ಮಾಡುವ ಪ್ರತಿಯೊಂದು ಕಣ್ಣೀರಿನ ಪ್ರಾರ್ಥನೆ, ನಿನ್ನ ಪ್ರತಿಯೊಂದು ಹನಿನೂ ಕೂಡ ನಿನಗಿರುವ ಎಲ್ಲ ಸಮಸ್ಯೆನೂ ಕೂಡ ಇಂಚಾಗಿ ಬದಲಾಗ್ತಾ ಇರುತ್ತೆ. ಹಲ್ಲೆಲೂಯಾ. ನಿನ್ನ ಹನಿಗಳು, ನಿನ್ನ ಕಣ್ಣೀರಿನ ಹನಿಗಳು ಇಂಚಾಗಿ ದೇವರು ಮಾರ್ಪಡಿಸ್ತಾ ಇರ್ತಾನೆ. ನಿನಗೆ ಆನಂದ ಬಾಷ್ಪವಾಗಿ ಆತನು ಮಾರ್ಪಡಿಸ್ತಾ ಇರ್ತಾನೆ ಪ್ರಿಯರೇ. ಸೊ ಅದಕ್ಕೆ ದೇವರು ನಮಗೆ ಯಾವ ಸಮಯವನ್ನು ಕೊಡ್ತಾರಲ್ವ, ಆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಆ ಸಮಯದಲ್ಲಿ ನಾವು ಸುವಾರ್ತೆ ಸಾರಬೇಕಾಗಿದೆ. ಹಲ್ಲೆಲೂಯಾ. ಇದರ ಮುಖಾಂತರ ದೇವರು ಪ್ರತಿಯೊಬ್ಬರ ಹತ್ರನೂ ಕೂಡ, ಪ್ರತಿಯೊಬ್ಬರ ಜೊತೆಗೂ ಕೂಡ ಮಾತಾಡಿದ್ದಾರೆ. ನೀವೆಲ್ಲರೂ ಕೂಡ ಹೃದಯದಲ್ಲಿ ಹಾಕ್ಕೊಂಡು ಒಳ್ಳೆಯ ರೀತಿಯಿಂದ ಗ್ರಹಿಸಿಕೊಂಡಾಗ ನಿಜವಾಗ್ಲೂ ನಿಮ್ಮ ಜೀವಿತ ಮಾರ್ಪಡುತ್ತೆ. ನೆಕ್ಸ್ಟು ಹೇಳ್ಬೇಕಂದ್ರೆ ಪ್ರತಿ ನಿದ್ದೆನೂ ಕೂಡ ತ್ಯಜಿಸಿ ಕೂಡ ನೀವು ಪ್ರಾರ್ಥನೆಗೆ ಹೋಗ್ತೀರ. ಹಲ್ಲೆಲೂಯಾ. ಈಗ ನೀನು ಮುದ್ರಿಕೊಳ್ಬೇಡ, ಇನ್ನೂ ತುಸು ತೂಕಡಿಕೆ ಅಂತ ನೀನು ಮಾಡಬೇಡ. ಆ ತೂಕಡಿಕೆ ನಿದ್ದೆ ತೆಗೆದಿಟ್ಟು ದೇವರಿಗೋಸ್ಕರ ಸಮಯ ಕೊಡು. ಹಲ್ಲೆಲೂಯಾ. ದೇವರ ಕರೆ ಯಾವಾಗ ಬರುತ್ತೋ ಆ ಸಮಯದಲ್ಲಿನ ನೀನು ನಿನ್ನ ಜೀವಿತವನ್ನು ಮಾರ್ಪಡಿಸಿಕೊ. ನೀನು ಹಿಂದೂಸೇ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಒಂದು ವೇಳೆ ಹಿಂದೂಸು ಕೂಡ ಆಗಿರ್ಬೋದು. ದೇವರ ಕರೆ ನಿನಗೆ ಯಾವಾಗ ಬರುತ್ತೋ, ಯಾರ ಮುಖಾಂತರ ನಿನಗೆ ಸುವಾರ್ತೆ ಸಾರ್ತಾರೋ, ಇದು ನಿಜ ಜೀವಿತ, ಇದನ್ನು ತಿಳ್ಕೊಂಡ್ರೆ ಅಂತ ಯಾರು ನಿಮಗೆ ತಿಳಿಸಿಕೊಡ್ತಾರೋ ಆ ಸಮಯದಲ್ಲಿನ ನೀವು ನಿಮ್ಮ ಜೀವಿತ ಬದಲಾಯಿಸಿಕೊಂಡಾಗ ನಿಜವಾಗಲೂ ನಿಮ್ಮ ಕಾರ್ಯವೆಲ್ಲವೂ ಕೂಡ ಯೇಸಪ್ಪನ ಸಫಲ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ದಿ ಜೀಸಸ್. ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾನೆ. ಪ್ರತಿನಿತ್ಯನೂ ಕೂಡ ನಿಮ್ಮೆಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾನೆ. ಮೈ ಗಾಡ್ ಬ್ಲೆಸ್ ಯು. ಅಮೆನ್. ಥ್ಯಾಂಕ್ ಯು. ಹಲ್ಲೆಲೂಯಾ ಟು ಆಲ್.